Okay, so good morning to all. What's Saujanya? Okay, so good morning to all. Yesterday's homework written. Only 4 people sent me. 4 illa, 5 people. I'm going to say their names. Listen here. Pratiksha, Tania, Arshia, Krishna, Anusha. Only 4 people. ಕ್ಲಿಯರ್ ಯಾರ್ಯಾರು ಅಂತಂದ್ರೆ ಯಾರ್ಯಾರು ಅಸೈನ್ಮೆಂಟ್ ಸೆಂಡ್ ಮಾಡಿರಿ ಅಂತಂದ್ರೆ 4 ಮಂದಿ 5 ಮಂದಿ ಪ್ರತೀಕ್ಷಾ ಓಕೆ ಕೃಷ್ಣ ತಾನಿಯಾ ಅರ್ಷಿಯಾ 4 peoples and Anusha 5 peoples. Yes, what about others? Only these 5 peoples are present in the 4th sem. Yes, ಇವರೇ 4 ಮಂದಿ ಅದಾರೆ. ಈಗ ಸೆಂಡ್ ಮಾಡ್ಬೇಡ್ರಿ ಮುಗಿದ ಟೈಮ್. ಈಗ ಸೆಂಡ್ ಮಾಡ್ಬೇಡ್ರಿ ನನಗೆ. Only 5 peoples are there in 4th sem. ಹಿಂಗಂದ್ರೆ ಆಗಂಗಿಲ್ಲ ನೋಡ್ರಿ, ನಾರೇ ಕ್ಲಾಸ್ ತಗೊಂಗಿಲ್ಲ, ಬರೀ ನಾನೇ ಬರ್ಸಿ ನಾನೇ ಹೇಳ್ಬೇಕಂದ್ರೆ ಏನ್ ನಾ ಹೇಳಾರ್ದ ಕೊಟ್ಟಿದ್ದೆ, ಗೊತ್ತಿರ್ಲಾರ್ದಂತದ್ದು ಏನೋ ಹೋಮ್ವರ್ಕ್ ಕೊಟ್ಟಿದ್ದೆ, ಬರೀ ಅಲ್ಗಾರಿದಮ್ ಅಂಡ್ ಸುಡೋ ಕೋಡ್ ಬರೋದು. ಅದನ್ನ ನೀವು ಸಿ ಪ್ರೋಗ್ರಾಮಿಂಗ್ ಒಳಗೂ ಕಲ್ತೀರಿ, ಆಮೇಲೆ DS ನಾಗೂ ಕಲ್ತೀರಿ. ಓಕೆ, ಅಲ್ಗಾರಿದಮ್ ಬರೆಯಕ್ ಬರಂಗಿಲ್ಲ ನಿಮಗ? ಎಸ್, it's not a responsible student ಅನ್ನಂಗಿಲ್ಲ ಅದಕ್ಕೆ. ಎಸ್, ವಾಟ್ಸ್ ದ ಪ್ರಾಬ್ಲಮ್? ಅವ್ರೇನೋ ಬಂದ್ ಒದರ್ತಾರ ಆನ್ಲೈನ್, ಏನೋ ಬಂದ್ ಹೇಳಿ ಹೋಗ್ತಾರ. ನಮ್ಗೆ ಯಾಕೆ ಕೇಳೋರ್ ಅದಾರಿಲ್ಲ ತಾನೆ ಅದನ್ನ. ಒಂದ್ ಅಲ್ಗಾರಿದಮ್ ಬರಕ್ ಆಗ್ಲಿಲ್ಲ ನಿಮ್ಗ, ಸುಡೋ ಕೋಡರ ಬಿಡ್ರಿ. ಓಕೆ, ಮತ್ ದೊಡ್ಡ ಮಾತ್ ಹೇಳ್ತಾರ, ನೋಡ್ಬೇಕು ಅವ್ರದ್ದು ಎಕ್ಸಾಮ್ನಾಗ. ನನ್ ಜೊತೆನೆ ವಾದ ಹಾಕ್ತಿರಿ ಮತ್ ಎಕ್ಸಾಮ್ದಾಗ. ಹಾಕಿರಲ್ಲ ನನ್ ಜೊತೆ ಎಕ್ಸಾಮ್ದಾಗ ವಾದ? ಇದು ಬಿಡ್ಲಾರ್ ಸಲಾಗ್, ನಿಮಗ್ ನೋಡ್ಕೊಂಡ್ ಬರಿಲಾಕ್ ಬಿಡ್ಲಾರ್ ಸಲಾಗ್ ವಾದ ಹಾಕಿರ್ ನೀವ್ ಮತ್ತ. Okay. So first one, factorial program. Write a pseudocode to find the factorial. Okay. So ನಿನ್ನೆ ಹೇಳಾಕತ್ತಿದ್ದೆ ಏನೋ ಸ್ಟಕ್ ಆಯ್ತು, ಸೊ ಅದನ್ನ ಕಂಟಿನ್ಯೂ ಮಾಡೋಣ. ಫ್ಯಾಕ್ಟೋರಿಯಲ್ ಹೆಂಗ್ ಬರೀತೀರಿ ಅಂತಂದ್ರೆ, ಫ್ಯಾಕ್ಟೋರಿಯಲ್ fact comma n input n comma fact output factorial of n. N is a number. Okay. ನಾನು ಇನ್ನೇನ ಹೇಳಿನ 10 minutes 5 minutes 10 minutes ಒಳಗ್ ಬಂದ್ರ ಅಷ್ಟನ ಕ್ಲಾಸಿಗೆ ಅದು
ಎಕ್ಸೆಪ್ಟ್ ಮಾಡ್ಕೋತೀನಿ, ಅಡ್ಮಿಟ್ ಮಾಡ್ಕೋತೀನಿ, ಅಡ್ಮಿಟ್ ಮಾಡ್ಕೊಂಗಿಲ್ಲ. ನಾ ಕ್ಲಾಸ್ ಬಿಟ್ಟು ಬರೀ ಅದ ಮಾಡ್ಕೊತ ಕೊಡಂಗಿಲ್ಲ ನಾನು. ಫ್ಯಾಕ್ಟೋರಿಯಲ್ ಪ್ರೋಗ್ರಾಮ್. ಸೊ ಫ್ಯಾಕ್ಟೋರಿಯಲ್ pseudocode. Okay, so factorial ಅಂತಂದ್ರೆ ಏನು, if we take any number like n equal to 5. Okay, so n equal to 5 ಅಂತಂದ್ರೆ n factorial ಎಷ್ಟು ಬರ್ತದೆ? Yes, n factorial is 120. correct? That is 5 factorial is 120. So 120 ನಮಗ್ ಬರ್ಬೇಕು ಆನ್ಸರ್. ಸೊ ಅದನ್ನ ಹೆಂಗ್ ಮಾಡ್ತೀರಿ ಅಂತಂದ್ರೆ, ಸೊ ಫಾರ್ ಫಸ್ಟ್ ಏನದ, ಫಾರ್ i equal to 1. ಓಕೆ, ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ದು ಇದು ಫ್ಯಾಕ್ಟೋರಿಯಲ್. ಫಸ್ಟ್ ಏನ್ ಹಾಕಾಕತ್ತೀರಿ ಅಂತಂದ್ರೆ 1 ಹಾಕಾಕತ್ತೀರಿ. ಓಕೆ, ಸೊ ಇದೆಲ್ಲ ನಿಮ್ಗೆ ಇನ್ಪುಟ್ ಔಟ್ಪುಟ್ ಇದೆ. ಸೊ ಇನ್ಪುಟ್ ಏನ್ ಕೊಡಾಕತ್ತೀರಿ, n, ಫ್ಯಾಕ್ಟ್ ಅಂತ ಕೊಡಾಕತ್ತೀರಿ. ಔಟ್ಪುಟ್ ಏನ್ ಬರ್ತದೆ ನಿಮ್ಗ, ಫ್ಯಾಕ್ಟೋರಿಯಲ್ ಆಫ್ n ಅಂತ ಔಟ್ಪುಟ್ ಬರ್ತದೆ. ಓಕೆ, ಸೊ ಇಲ್ಲಿ ಏನಾಗ್ತದೆ, n ಏನದ ನಂಬರ್. ಸೊ ಫ್ಯಾಕ್ಟರ್ ಫಸ್ಟ್ ನಂಬರ್, ಫಸ್ಟ್ ಯಾವಾಗೂ 1 ನಂಬರ್ ಹಾಕ್ಬೇಕು. ಓಕೆ, ಸೊ ಫ್ಯಾಕ್ಟಿಗೆ ಏನ್ ಹಾಕ್ತೀರಿ, ಫಸ್ಟ್ ಯಾವಾಗೂ 1 ನಂಬರ್ ನ ನೀವು ಹಾಕ್ತೀರಿ. ಓಕೆ, ಸೊ ಆಮೇಲೆ ಏನಾಗ್ತದೆ ಅಂತಂದ್ರೆ ನಿಮ್ದ we'll start with for I equal to 1 to n. So for I equal to 1 to n. Okay, so 1 to n. n ಏನ್ ತಗೊಂಡಿರಿ ನೀವು 5. ಸೊ ಏನ್ ಬರಿಬೇಕು ಇಲ್ಲಿ, for I equal to 1 to 5. n ಏನ್ ತಗೊಂಡಿರಿ 5 ತಗೊಂಡಿರಿ. ಓಕೆ, ಸೊ n equal to 5 ತಗೋಬೇಕಿಲ್ಲ. ಓಕೆ, ನೆಕ್ಸ್ಟ್ ಏನಾಗ್ತದೆ, do ಏನ್ ಮಾಡ್ಬೇಕಿಲ್ಲ, ಫ್ಯಾಕ್ಟೋರಿಯಲ್ equal to fact into I. So that is fact equal to fact ಒಳಗೆ ಏನದ 1 ಅದ. ಕರೆಕ್ಟ್? ಸೊ 1 into fact equal to 1 into I ಏನದ, first I equal to 1. so 1 into 1 ಏನಾಗ್ತದೆ 1 ಬರ್ತದೆ. ನಿಮಗೆ fact ವ್ಯಾಲ್ಯೂ ಏನ್ ಬಂತಿಲ್ಲ, fact equal to 1. ಓಕೆ, ಸೊ ಏನ್ ಬಂತು ನಿಮಗೆ, ಫಸ್ಟ್ ಏನ್ ಮಾಡ್ತೀರಿ, I equal to 1 to n. ಸೊ n ಏನ್ ತಗೊಂಡಿರಿ ನೀವು 5 ತಗೊಂಡಿರಿ. ಸೊ I equal to 1 to 5. ಓಕೆ, ನೆಕ್ಸ್ಟ್ ಏನ್ ಮಾಡಾಕತ್ತೀರಿ, ಫ್ಯಾಕ್ಟ್ ಒಳಗೆ ಏನ್ ಹಾಕತ್ತೀರಿ, ಫ್ಯಾಕ್ಟ್ ಇಂಟು ಐ. ಸೊ ಫ್ಯಾಕ್ಟ್ ಏನದ, ಫ್ಯಾಕ್ಟ್ ಗೆ ಏನ್ ಅಸೈನ್ ಮಾಡಿರಿ, 1 ಅಸೈನ್ ಮಾಡಿರಿ. ಸೊ 1 ಇಂಟು ಐ ವ್ಯಾಲ್ಯೂ ಏನದ, ಫಸ್ಟ್ ಗೆ 1 ಅದ, 1. ಸೊ 1 ಇಂಟು 1 ಇಸ್ 1 ಆದಿ. ಓಕೆ, ನೆಕ್ಸ್ಟ್ ಐ ವ್ಯಾಲ್ಯೂ ಏನಾಗ್ತದೆ, ಇನ್ಕ್ರಿಮೆಂಟ್ ಆಗ್ತದೆ. ಯು ಆರ್ ಯೂಸಿಂಗ್ ಫಾರ್ ಲೂಪ್, ಸೊ ಆಟೋಮೆಟಿಕ್ಲಿ ಐ ವ್ಯಾಲ್ಯೂಸ್ increases. ಓಕೆ, ಸೊ ಏನಾಗ್ತದೆ ಇಲ್ಲಿ, ಫಾರ್ ಐ ಈಕ್ವಲ್ ಟು 2 to 5. ಓಕೆ, ಸೊ ಫಾರ್ ರಿಟರ್ನ್ ಫ್ಯಾಕ್ಟ್ ಆದ್ಮೇಲೆ ಮತ್ತೆ ಏನ್ ಮಾಡ್ತದೆ, ಮತ್ತೆ ಫಾರ್ ಲೂಪ್ ಇದೆ ಇಲ್ಲಿ, ಮತ್ತೆ ನೆಕ್ಸ್ಟ್ ಹೋಗ್ತದೆ. ಸೊ ಫಾರ್ ಐ ಈಕ್ವಲ್ ಟು 2 to 5. ಓಕೆ, ಸೊ ಏನಾಗ್ತದೆ ನಿಮ್ಗ, ಫ್ಯಾಕ್ಟ್ ಈಕ್ವಲ್ ಟು, ಈ ಫ್ಯಾಕ್ಟ್ ಒಳಗೆ ಏನದ 1 ಅದ. ಓಕೆ, ಸೊ 1 ಇಂಟು ಫ್ಯಾಕ್ಟ್ ಒಳಗೆ 1 ಅದ. ಸೊ 1 ಇಂಟು ಐ ವ್ಯಾಲ್ಯೂ ಏನಾಗ್ತದೆ ಈಗ 2 ಆಯ್ತು. ಸೊ 1 ಇಂಟು 2 ಈಕ್ವಲ್ ಟು ಏನಾಗ್ತದೆ ಈಗ ನಿಮಗೆ ಫ್ಯಾಕ್ಟ್ 2 ಆಯ್ತು. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ ಏನು, ಐ ಈಕ್ವಲ್ ಟು 3. ಸೊ ನೆಕ್ಸ್ಟ್ ಫಾರ್ I equal to 3 to 5. Okay, so for I equal to 3 to 5. So next ಏನಾಗ್ತದೆ, ಫ್ಯಾಕ್ಟ್ ಒಳಗೆ ಏನದ ಈಗ 2 ಅದ ನಮಗೆ. ಓಕೆ, ಸೊ ಫ್ಯಾಕ್ಟ್ ಒಳಗೆ ವ್ಯಾಲ್ಯೂ 2 ಅದ. ಸೊ ಏನ್ ಬರ್ತದೆ ಇಲ್ಲಿ, ಫ್ಯಾಕ್ಟ್ 2 into next value is 3. 2 into 3 is 6. Okay, so 2 into 3 is 6. So fact ಒಳಗೆ ಏನ್ ಬಂತು ನಿಮಗೆ 6 ಬಂತು. Okay, next similarly, so next ಏನಾಗ್ತದೆ, I equal to 4 ಆಗ್ತದೆ. So 4 I equal to 4 to 5. Okay, so 4 to 5. So ಏನಾಗ್ತದೆ ಇಲ್ಲ ನಮಗೆ, fact equal to fact ಒಳಗೆ ಏನದ ಈಗ ನಮಗೆ 6 ಇದೆ. Okay, so fact ಒಳಗೆ 6 ಇದೆ. 6 into I ಏನದ 4. So 6 into 4, 6 4s are 24. Okay, next ಆಯ್ತಾ, next I equal to 5 ಆಗ್ತದೆ. next for I equal to 5 to 5. Okay, so fact ಏನಾಗ್ತದೆ ಈಗ ಅಂತಂದ್ರೆ 24 ಅದ. so 24 into 5, 24 into 5 is 120. Okay, so ಈಗ next I equal to 6 ಆಗ್ತದೆ. ಬಟ್ ನಮ್ಗೆ ಏನಂತ ಕಂಡೀಷನ್, for I equal to 5 ಅಷ್ಟೇ ಅಂದ್ರೆ n equal to 5 ತಗೊಂಡಿರಿ. ಸೊ ನೆಕ್ಸ್ಟ್ ಏನಾಗ್ತದೆ ಈಗ ನಮಗೆ, next come to this algorithm, ಏನ್ ರಿಟರ್ನ್ ಆಗ್ಬೇಕು ಈಗ, ರಿಟರ್ನ್ ಫ್ಯಾಕ್ಟ್. ಸೊ ಫ್ಯಾಕ್ಟ್ ಎಷ್ಟು ಬಂದದ ನಮ್ಗೆ 120 ಬಂದದ. ಸೊ ನಿಮ್ಗೆ ಆನ್ಸರ್ 120 ಅಂತೇಳಿ ರಿಟರ್ನ್ ಆಗ್ತದೆ. ಕ್ಲಿಯರ್ ಆತೆ, ಸುಡೋ ಕೋಡ್ ಕ್ಲಿಯರ್ ಆತೆ, ಫ್ಯಾಕ್ಟೋರಿಯಲ್ ಸುಡೋ ಕೋಡ್ ಕ್ಲಿಯರ್ ಆತೆ, ಪ್ಲೀಸ್ ರಿಪ್ಲೈ. ಓದಿದೆ ಅದ, ಇದೇನಂತ ಬರೀ ನ್ಯೂ ಟಾಪಿಕ್ ಅಂತ ಏನಿಲ್ಲ. ಓಕೆ, ಬರ್ಕೊರಿ.
ಫ್ಯಾಕ್ಟೋರಿಯಲ್ ಸುಡೋಕೋಡ್ ಬರ್ಕೋರಿ ಅದನ್ನ ಅನಲೈಸ್ ನೀವೇ ಮಾಡಿ. ಇನ್ನೊಮ್ಮೆ ಮನ್ಯಾಗ ಇನ್ನೊಮ್ಮೆ ಅನಲೈಸ್ ಮಾಡ್ರದ. ಬಾರೆ ವ್ಯಾಲ್ಯೂ ತಗೋರಿ, n equal to 4 ತಗೋರಿ, n equal to 6 ತಗೋರಿ, ಓಕೆ n equal to 10 ತಗೋರಿ. ಸೊ ಬಾರೆ ವ್ಯಾಲ್ಯೂ ತಗೊಂಡು ಮತ್ತೆ ಅದನ್ನ ಅನಲೈಸ್ ಮಾಡಿ. ಓಕೆ ಬರ್ಕೋರಿ. ಟಿಲ್ ದಟ್ ಐ ವಿಲ್ ಟೇಕ್ ದ ಅಟೆಂಡೆನ್ಸ್ ಹಿಯರ್. ಬರ್ಕೋರಿ. ಬರೋದಾದ್ಮೇಲೆ ಹೇಳ್ರಿ. ಬಿಕಾಮ್ 100 ಪೇಜಿನ ಬುಕ್ ಮಾಡ್ರಿ ಸಬ್ಜೆಕ್ಟ್ ಗೆ. ಯಾಕಂದ್ರೆ ನೆಕ್ಸ್ಟ್ ಎಲ್ಲ ಅಲ್ಗಾರಿದಮ್ಸ್ ಬರ್ತಾವ್, ಪ್ರಾಬ್ಲಮ್ಸ್ ಬರ್ತಾವ್. ಓಕೆ ನೀವು ಮಾಡಬೇಕಾಗ್ತದೆ. ಥಿಯರಿ ಬರೀಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫಾರ್ ಪ್ರಾಬ್ಲಮ್ಸ್ ಅಂಡ್ ಅಲ್ಗಾರಿದಮ್ ನೋಟ್ಸ್ ಒಳಗ್ ನಾನು ಎಲ್ಲಾ ಪ್ರಾಬ್ಲಮ್ಸ್ ಕೊಡಂಗಿಲ್ಲ. ಓಕೆ ಬುಕ್ ಮಾಡ್ರಿ, ಇದ್ರಾಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮತ್ತೆ ಅಲ್ಗಾರಿದಮ್ ಸ್ಟಾರ್ಟ್ ಆಗ್ತಾವ. ಇಷ್ಟೊತ್ತನೆ ಬರೀ ಥಿಯರಿ ಇದು ನಿಮ್ಗೆ ಏನಷ್ಟು ಅನ್ಸಿಲ್ಲ. ಓಕೆ 100 ಪೇಜಿನ ಬುಕ್ ಮಾಡಿ. ನೋಟ್ಸ್ ಒಳಗ್ ನಾ ಎಲ್ಲಾ ಪ್ರಾಬ್ಲಮ್ಸ್ ಕೊಡಂಗಿಲ್ಲ. ನೋಟ್ಸ್ ಒಳಗ್ ಆ ಟಾಪಿಕ್ ಇನ್ ಒಂದ್ ಎಕ್ಸಾಂಪಲ್ ಅಷ್ಟೇ ಕೊಡ್ತೀನಿ ನಾನು. ಯಾಕಂದ್ರೆ ನಾ ಎಲ್ಲಾದ್ನು ಟೈಪ್ ಮಾಡಕ್ ಆಗಂಗಿಲ್ಲ. ಓಕೆ ಸೊ ಪ್ರಾಬ್ಲಮ್ಸ್ ಟೈಪ್ ಮಾಡೋದು ಡಿಫಿಕಲ್ಟ್ ಇದೆ. ಸೊ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಯಾವ್ದೇ ಪ್ರಾಬ್ಲಮ್ ಇರ್ಲಿ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಬಟ್ ನಾ ಕ್ಲಾಸ್ ನಾಗ ಏನ್ ಪ್ರಾಬ್ಲಮ್ಸ್ ಎಲ್ಲಾ ಸಾಲ್ವ್ ಮಾಡಿಸ್ತೀನಿ. ಆ ಸಾಲ್ವ್ ಮಾಡಿದ್ದು ನೀವೇ ಎಕ್ಸಾಮ್ ಬುಕ್ ನ ಬರ್ಕೋಬೇಕು. ಓಕೆ ನೋಟ್ಸ್ ದಾಗ ಎಲ್ಲಾ ಎಕ್ಸಾಂಪಲ್ಸ್ ಕೊಡಂಗಿಲ್ಲ. ನೋಟ್ಸ್ ನಾಗ ಬರೀ ಥಿಯರಿ ಕೊಡ್ತೀನಿ, ಅದ್ರ ರಿಲೇಟೆಡ್ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. ಕ್ಲಿಯರ್ ಆಯ್ತು? ಬಿಕಾಸ್ ಎಕ್ಸಾಂಪಲ್ ಟೈಪ್ ಮಾಡ್ಕೊಟ್ ಕೊಡೋದ ಈಸಿ ಕ್ವಶನ್ ಅಲ್ಲ. ಓಕೆ ಬಟ್ ಕ್ಲಾಸ್ ನಾಗ ಎಲ್ಲಾನು ಸಾಲ್ವ್ ಮಾಡಿಸ್ತೀನಿ, ಎಲ್ಲಾ ಎಕ್ಸಾಂಪಲ್ ಸಾಲ್ವ್ ಮಾಡಿಸ್ತೀನಿ. ಅದನ್ನ ನೀವೇ ನಿಮ್ದು ರೆಸ್ಪಾನ್ಸಿಬಿಲಿಟಿ ನಿಮ್ ನೋಟ್ಸ್ ನಾಗ ನೀವು ಬರ್ಕೋಬೇಕು. ಓಕೆ ಆಮೇಲೆ ನನ್ ಕಡೆ ಅದು ಇಲ್ರಿ, ನನ್ ಕಡೆ ಇದು ಇಲ್ರಿ ಅಂತ ಏನು ಕೇಳ್ಬೇಡ್ರಿ. ನಾ ಸ್ಟಾರ್ಟಿಂಗ್ ಹೇಳೇನಿ. ಬಿಕಾಸ್ ಈಗ ಜಸ್ಟ್ ನಿಮ್ದು ಎಕ್ಸಾಂಪಲ್ ಸ್ಟಾರ್ಟ್ ಆಗ್ಯಾವ. ಓಕೆ ಟುಡೇ ಇಸ್ ದ ಫಸ್ಟ್ ಎಕ್ಸಾಂಪಲ್ ಇನ್ ಅಲ್ಗಾರಿದಮ್ಸ್ ಸೂಡೋ ಕೋಡ್. ಓಕೆ ಆಮೇಲೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾವ. ಅದನ್ನ ನೀವು ನಿಮ್ ರೆಸ್ಪಾನ್ಸಿಬಿಲಿಟಿ ಅದನ್ನ ನೀವು ಬರ್ಕೋಬೇಕು. ಐ ಆಮ್ ಟೆಲಿಂಗ್ ನೌ ಇಟ್ ಸೆಲ್ಫ್. ಓಕೆ ನೋಟ್ಸ್ ನಾಗ ಎಲ್ಲಾನು ಕೊಡಂಗಿಲ್ಲ. ನೋಟ್ಸ್ ನಾಗ ಬರೀ ಥಿಯರಿ ಒನ್ ಎಕ್ಸಾಂಪಲ್ ಅದ್ರ ರೆಸ್ಪೆಕ್ಟೆಡ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಬಟ್ ಬಹಳಷ್ಟು ಎಕ್ಸಾಂಪಲ್ಸ್ ಇದಾವ, ನೀವು ಬರ್ಕೋಬೇಕದು. ಓಕೆ ಕ್ಲಿಯರ್ ಆಯ್ತಾ? ಇದು ಫ್ಯಾಕ್ಟೋರಿಯಲ್ ಎಲ್ಲಾರು ಬರ್ಕೊಂಡ್ರಿ? ಫ್ಯಾಕ್ಟೋರಿಯಲ್ ಓಕೆ ನೆಕ್ಸ್ಟ್ ಹೋಗ್ಲಾ? ನೆಕ್ಸ್ಟ್ ಎಕ್ಸಾಂಪಲ್. ಓಕೆ ಮ್ಯಾಕ್ಸಿಮಮ್ ಆಫ್ ಗಿವನ್ ನಂಬರ್ಸ್ ಬರೋದಿಲ್ಲ ನೀವು ಅಲ್ಗಾರಿದಮ್ ಯಾರು. ಮ್ಯಾಕ್ಸಿಮಮ್ ಆಫ್ ಗಿವನ್ ರೈಟ್ ಅಲ್ಗಾರಿದಮ್ ಇನ್ನೊಂದು ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಲ್ಲ ನಾ. ರೈಟ್ ಅಲ್ಗಾರಿದಮ್ ದಟ್ ಫೈಂಡ್ಸ್ ಅಂಡ್ ರಿಟರ್ನ್ ಮ್ಯಾಕ್ಸಿಮಮ್ ಆಫ್ n ಗಿವನ್ ನಂಬರ್ಸ್. ನೋ ಒನ್ ರಿಟರ್ನ್. ಬರ್ದಿರ್ ಅವ್ರ 4-5 ಮಂದಿ ಬಿಟ್ಟು ಉಳ್ಕಿದವ್ರಿಗೆ ಬರಂಗಿಲ್ಲ. ಅದ ಏನ್ ಬರೀತಿರೋ? ಇವತ್ ಒಂದಿನ ಟೈಮ್ ಕೊಡ್ಲಿ ಬರೀತಿರೋ? ಸುಡೋ ಕೋಡ್ ನಾ ಮಾಡಿಸ್ತೀನಿ, ಅಲ್ಗಾರಿದಮ್ ಬರೀತೀರಾ? ಪ್ಲೀಸ್ ರಿಪ್ಲೈ. ದೋಸ್ 5 ಪೀಪಲ್ಸ್ ಬಿಟ್ಟ maximum of n numbers ಸುಡೋ ಕೋಡ್ ನಾ ಬರೆಸ್ತೀನಿ. ಓಕೆ ಅಲ್ಗಾರಿದಮ್ ಬರೀತೀರಾ? ಇವತ್ ಒಂದಿನ ಟೈಮ್ ಕೊಡ್ತೀನಿ ನಾನು. ಓಕೆ ಬರೀ ನೋಡೋಣ. ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತರ ಆಗ್ತದೆ ನೀವು ಎಷ್ಟ್ ಮಂದಿ ಅಲ್ಗಾರಿದಮ್ ಬರಕ್ ಆದಿರೋ ಅಂತ ಹೇಳಿ. ಓಕೆ ಟುಡೇ ಒನ್ ಡೇ ವಿಲ್ ಗಿವ್ ದ ಟೈಮ್. ಓಕೆ ರೈಟ್ ದ ಅಲ್ಗಾರಿದಮ್ ಆಫ್ ಮ್ಯಾಕ್ಸಿಮಮ್ ಆಫ್ n numbers. ಅದೇನ
ಡಿಫಿಕಲ್ಟ್ ಅಲ್ಲ, ನೀವು ಕಲ್ತಿದ್ದೆ ಅದು. ಸೊ ಅದನ್ನ ಒಂದು ಅಲ್ಗರಿದಮ್ ಬರೀರಿ, ನಾ ಸುಡೋಕೋಡ್ ಬರೆಸ್ತೀನಿ. ಓಕೆ, ಅಂದ್ರೆ ನನಗೆ ಅಟ್ಲೀಸ್ಟ್ ನೀವು ಹೆಂಗಾರ ಅಲ್ಗರಿದಮ್ ಎಷ್ಟರ ನೀವು ತಿಳ್ಕೊಂಡಿರಂತ ಅನ್ನೋದು ನನಗೆ ಗೊತ್ತಾಗ್ತದೆ. ಆಕ್ಚುಲಿ ಅದಕ್ಕೆ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಎಷ್ಟ್ ಮಂದಿ ಬರೀತೀರ ಅಂತ ಹೇಳಿ. ತಗೋ, ಇವತ್ತೊಂದಿನ ಟೈಮ್ ತಗೊಂಡ್ ಬರೀರಿ. ಓಕೆ, ಸುಡೋಕೋಡ್ ಬರ್ತಾರೆ ಅದು. ನೀವು ಕರೆಕ್ಟ್ ರಾಂಗ ಅದನ್ನ ನೋಡ್ತೀನಿ, ನೀವು ಏನ್ ಬರ್ತಿರದನ್ನ ಕಳಿಸ್ರಿ ನನಗ. ಓಕೆ, ನೀವು ಕರೆಕ್ಟೇ ಬರಿಬೇಕಂತ ಏನಿಲ್ಲ ನನಗ, ಜಸ್ಟ್ ನಿಮ್ಗೆ ನನಗ್ ಗೊತ್ತಾಗ್ಬೇಕು ನೀವು ಎಷ್ಟು ಅಲ್ಗರಿದಮ್ ನೀವು ಇಲ್ಲಿ ತನಕ ಕಲ್ತಿರಂತ. ಮೀನ್ಸ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಒಳಗೆ ಎಷ್ಟು ಕಲ್ತಿರಿ ನೀವು, ನಾ ಹೆಂಗ್ ಹೇಳ್ಬೇಕಂತ ನಿಮ್ಗಿನ ಅಲ್ಗರಿದಮ್ ಬರೀಲಿಲ್ಲ ಅಂದ್ರೆ ನಾನ್ ಟಾಪ್ ಫ್ರಮ್ ಬಾಟಮ್ ನಾ ಹೇಳ್ಬೇಕಾಗ್ತದ ಅಲ್ಗರಿದಮ್. ಓಕೆ, ಇಲ್ಲ ನಿಮ್ಗೆ ಅಲ್ಗರಿದಮ್ ಬರಾಕ್ ಬರ್ತಿತ್ತು ಅಂತಂದ್ರೆ ನಾ ಜಸ್ಟ್ ಈಗಿಂದ ಏನದ ಅಡ ಒಳಗ್ ಅದನ್ನ ಹೇಳಕ್ ಬರ್ತದ ನಾನು. ಓಕೆ, ನಿಮ್ಗೆ ಅಲ್ಗರಿದಮ್ ಏನ ಬರಾಕ್ ಬರ್ಲಿಲ್ಲ ಅಂತಂದ್ರೆ ನಾ ಮತ್ತ ಅಲ್ಗರಿದಮ್ ಬೇಸಿಕ್ಸ್ ಹೇಳಿ ಮತ್ತ ಅಲ್ಗರಿದಮ್ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ದಿಸ್ ಸಬ್ಜೆಕ್ಟ್ ಇಸ್ ಟೋಟಲಿ ಬೇಸ್ಡ್ ಆನ್ ಅಲ್ಗರಿದಮ್. ಇಲ್ಲಿ ನೀವು ಅಲ್ಗರಿದಮ್ ಬರೀನೇಬೇಕು, ಯಾವ್ದೇ ಒಂದ್ ಪ್ರಾಬ್ಲಮ್ ಇರ್ಲಿ ಇದಕ್ಕೆ ಅಲ್ಗರಿದಮ್ ಬರೀನೇಬೇಕು. ಓಕೆ, ಸೊ ಅದ್ರ ಸಲ ನಿಮ್ಗೆ ಕೊಟ್ಟಿದ್ದ ಒಂದ್ ಸ್ವಲ್ಪ ನೀವು ಎಷ್ಟು ಬರೀತೀರ ಅಂತ ನಮಗ್ ನೋಡ್ಬೇಕಾಗಿದೆ. ಓಕೆ, ಬರೀರಿ, ಇವತ್ ಬಂದಿನ ಬರೀರಿ, ಟೈಮ್ ಅದೇನ. ಓಕೆ, ಸುಡೋಕೋಡ್ ಬರ್ಕೋರಿ. ಸುಡೋಕೋಡ್ ಫಾರ್ ಮ್ಯಾಕ್ಸಿಮಮ್ ಆಫ್ n ನಂಬರ್ಸ್. ಓಕೆ, ಸೊ ಮ್ಯಾಕ್ಸಿಮಮ್ ಆಫ್ n ನಂಬರ್ಸ್ ಸುಡೋಕೋಡ್ ಬರ್ಕೋರಿ. ಸೊ ಏನದ ಸುಡೋಕೋಡ್ ನೇಮ್ ಏನದ, ಮ್ಯಾಕ್ಸ್ ಆಫ್ a, n. ಓಕೆ, so max of a, n. Okay, next input ಏನ್ ಕೊಡ್ತೀರಿ, input ಏನ್ ಕೊಡ್ತೀರಿ a, n. ಔಟ್ಪುಟ್ ಏನ್ ಬರ್ತದೆ ನಿಮ್ಗೆ, maximum of n numbers. ಓಕೆ, ಔಟ್ಪುಟ್ ಏನ್ ಬರ್ತದೆ ನಿಮ್ಗೆ, ಮ್ಯಾಕ್ಸಿಮಮ್ ಆಫ್ n ನಂಬರ್ಸ್ ಔಟ್ಪುಟ್ ಬರ್ತದೆ. ಓಕೆ, ನೆಕ್ಸ್ಟ್ a ಏನದ ನಿಮ್ದು, a is array. ನೆಕ್ಸ್ಟ್ ಏನ್ ಮಾಡ್ತೀರಿ, ಅಲ್ಲೇ ಏನು ನಂಗ್ ಬೇಕು ಅಲ್ಲ ಆಡೋದು, ಅಲ್ಲಿ ತಳಗ ಅಜ್ಜಿ ಕಡೆ ಇಸ್ಕೋತಾವ ಚಾಕ್ಲೇಟ್ಸ್ ಮಾಡೋದು. ನಂಗ್ ಬೇಕಾ, ಹೋಗ್ ನೀನ್ ಒಳಗದ ಟಚ್ ಮಾಡ್ಬೇಡ, ಲ್ಯಾಪ್ಟಾಪ್ ನನ್ ಮುಗ್ದಿಲ್ಲ ಏನ ಕ್ಲಾಸ್, ಆಮೇಲೆ ಮುಗ್ದಿನ ಕೊಡ್ತೀನಿ, ಹೋಗು. ಇಲ್ಲ ತಳಗ ಅಜ್ಜಿ ಕಡೆ ಬಾಳ್ ಇಸ್ಕೋ. ಓಕೆ, ಸಾರಿ. ಸೊ ನೆಕ್ಸ್ಟ್ ಏನ, ಆರ್ ಗೆ ಏನ್ ಅಸೈನ್ ಮಾಡಾಕ್ತೀರಿ, a of i. ಓಕೆ, ನೆಕ್ಸ್ಟ್ ಏನ್ ಮಾಡಾಕತ್ತೀರಿ, ಫಾರ್ i to n to if a of i greater than r, then r equal to a of I return r. Okay, so this is your pseudocode for maximum of maximum number find out ಮಾಡಿದೆ. ಸೊ ಏನ್ ಮಾಡಾಕತ್ತ ನೋಡ್ರಿ, ಇಲ್ಲಿ ಇನ್ಪುಟ್ a, n ಕೊಡಾಕತ್ತೀವಿ. ಸೊ ದಟ್ ಇಸ್ ಅರೇ ಮತ್ತೆ ಒಂದ್ ನಂಬರ್ ಕೊಡಾಕತ್ತೀವಿ ಇನ್ಪುಟ್ ನ. ಓಕೆ, ಸೊ ಔಟ್ಪುಟ್ ಏನ್ ಬರತ್ತದ ನಮ್ಗೆ, ಮ್ಯಾಕ್ಸಿಮಮ್ ಆಫ್ n ನಂಬರ್ಸ್. ಇದು ಮ್ಯಾಕ್ಸಿಮಮ್ ಆಫ್ n ನಂಬರ್ಸ್ ನೀವು ಅರೇ ತಗೊಳ್ಳಾರ್ದೇನು ಮಾಡ್ಬೋದು. ಓಕೆ, ದೇರ್ ಆರ್ ಮೆನಿ ವೇಸ್. ನನಗಿಲ್ರಿ, ಅವನಿಗೆ ಬೇಕಂತ. ಓಕೆ, there are many ways to write this pseudocode. Okay, ಇದೇ ವೇದಾಗ ಬರಿಬೇಕಂತ ಏನಿಲ್ಲ. ಓಕೆ, ಬಹಳಷ್ಟು ವೇದಾಗ ಬರಿಬಹುದು ಇದನ್ನ. ಸೊ ಇದನ್ನ ಒಂದ್ ವೇ ತಗೊಂಡಿನ ಅಲ್ಗರಿದಮ್, ಸಾರಿ ಅರೇ ತಗೊಂಡಿನ. ಓಕೆ, ಸೊ ಏನ್ ಮಾಡಾಕತ್ತೀನಿ, a is an array ಅಂತ ತಗೊಂಡಿವಿ ಇಲ್ಲಿ. ಓಕೆ, ಆರ್ ನಾಗ ಏನ್ ಅಸೈನ್ ಮಾಡಾಕತ್ತೀವಿ ಫಸ್ಟ್ ಅಂತ, a of i, that is ಅರೇ ಹಾಕಾಕತ್ತೀರಿ, ಆರ್ ಒಳಗ ಅರೇ ಹಾಕಾಕತ್ತೀರಿ. ಸೊ ಫಾರ್ i equal to 2 to n. ಓಕೆ, ಸೊ i ಎಲ್ಲಿಂದ ಸ್ಟಾರ್ಟ್ ಮಾಡತ್ತೀರಿ ಅಂದ್ರೆ ಇಂಡೆಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡತ್ತೀರಿ, 2 ನಿಂದ ಸ್ಟಾರ್ಟ್ ಮಾಡತ್ತೀರಿ. ಸೊ 2 to n ಅಂತ ಹೇಳಿ. ಸೊ 2 ಎದಕ್ಕೆ ತಗೊಂಡಿವಿ ಅಂತಂದ್ರೆ 1 ತಗೋಬಹುದು, there is no problem, 1 ನಿಂತನೂ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ 1 ತಗೊಂಡ್ಬಿಡಿ 2 ಗಿಂತ. ಓಕೆ, ಸೊ 1 to n ಅಂತ ಸ್ಟಾರ್ಟ್ ಮಾಡೋಣ. ಇಂಡೆಕ್ಸ್ ಸ್ಟಾರ್ಟ್ಸ್ ವಿತ್ i 1 to n. ಓಕೆ, ಸೊ n ಏನ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ಅರೇ ಏನದ, ನೀವು ಹಾಕಿದ ಅರೇ ಏನದ ಗ್ರೇಟರ್ ದನ್ ಆರ್ ಇತ್ತು ಅಂತಂದ್ರೆ ಏನಾಗ್ಬೇಕು, ಅರೇ ಒಳಗ a of i ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು a of i ಎಷ್ಟು ತಗೋತೀನಿ, ಆರ್ ನಾಗ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ 5. ಓಕೆ,
ಸೊ ಆರ್ ಒಳಗ್ ಓಕೆ ಅರೆ ಒಳಗ್ 5 ಸಬ್ಸ್ಟಿಟ್ಯೂಟ್ ಮಾಡ್ಕೋತೇವೆ ಅಂದ್ರೆ 5 ನಂಬರ್ಸ್ ಸೊ ಚೆಕ್ ಮಾಡ್ಕೊತ ಹೋಗ್ತದೆ 5 ನಿಂದ 1 2 n ತನ 5 ಇಂಡೆಕ್ಸ್ ತನ ಚೆಕ್ ಮಾಡ್ಕೊತ ಹೋಗ್ತದೆ ಸೊ ಅಲ್ಲಿ ತನ 5 ಇಂಡೆಕ್ಸ್ ತಗೊಂಡಿನಿ ನಾನು ಚೆಕ್ ಮಾಡ್ಕೊತ ಹೋಗ್ತದೆ ಈಗ ಏನಾಗ್ತದೆ ಸಮ್ ಟೈಮ್ಸ್ a of 5 is greater than r ಬಂತು ಅಂತ ತಿಳ್ಕೊ ಫಾರ್ ಎಕ್ಸಾಂಪಲ್ 6 ಬಂತು a of 5 ಸೊ ದಟ್ ಈಸ್ ಗ್ರೇಟರ್ ದನ್ r ಬಂತು ಅಂತಂದ್ರೆ ಏನ್ ಮಾಡ್ತೀವಿ r ಒಳಗೆ ಏನ್ ಹಾಕ್ತೀವಿ a of 5 ಹಾಕ್ತೀವಿ ಸೊ r ಒಳಗೆ ಏನ್ ಮಾಡ್ತೀವಿ ನಿಮ್ಗೆ 6 ಬಂತು ಸೊ ರಿಟರ್ನ್ ಏನ್ ಮಾಡತ್ತೀರಿ 6 ಸೊ ಈಗ ಮ್ಯಾಕ್ಸಿಮಮ್ ನಂಬರ್ ಯಾವ್ದದ 6 ಅಂತ ಬರ್ತದೆ ಓಕೆ ಸೊ ಅಂದ್ರೆ ನೀವು ಇಲ್ಲಿ ಇಂಡೆಕ್ಸ್ ಮಾಡ್ಕೋಬೇಕು ಸೊ ಇಂಡೆಕ್ಸ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ನಂಬರ್ಸ್ ಹಾಕೋತ ಹೋಗ್ಬೇಕು 1 2 3 4 5 ಓಕೆ ಸೊ ನಂಬರ್ಸ್ ಹಾಕೋತ ಹೋಗ್ತೀರಿ ಇಂಡೆಕ್ಸ್ ವೈಸ್ ಚೆಕ್ ಮಾಡ್ಕೊತ ಹೋಗ್ಬೇಕು ನೀವು ಓಕೆ ಸೊ ಇಂಡೆಕ್ಸ್ ವೈಸ್ ಚೆಕ್ ಮಾಡ್ಕೊತ ಹೋಗ್ಬೇಕು ಫಸ್ಟ್ 6 5 ಅದ ಓಕೆ ಸೊ ಆರ್ ಎ ಆಫ್ 5 ಏನದ 5 ಕೊಟ್ಟಿದ್ ನಾನು ಓಕೆ ನೆಕ್ಸ್ಟ್ ಏನದ 4 ಅದ ಸೊ 4 ತೋರ್ಸೇ ಬಿಡ್ತೀನಿ ಅಂತ ನಂಬರ್ ಹಾಕಿ ತೋರಿಸಿ ನಮ್ಗೆ ಕ್ಲಿಯರ್ ಐಡಿಯಾ ಬರ್ತದೆ ಓಕೆ ಈಗ ಅರೆದ ಇಂಡೆಕ್ಸ್ ತಗೊಂಡಿನಿ ನಾನು ಓಕೆ ಸೊ ಎಷ್ಟು ತಗೊಂಡಿನಿ 5 ತಗೊಂಡಿನಿ 1 2 3 4 5 ಸೊ ಇದ್ರಾಗ 5 4 6 2 1 ನಂಬರ್ ಹಾಕೊಂಡಿನಿ ನಾನು ಓಕೆ ಹಾ ಸೊ ಈಗ ಏನ್ ಚೆಕ್ ಮಾಡ್ತೀರಿ ಇಲ್ಲಾಂದ್ರೆ ಇಲ್ಲಿ ಬಟ್ ಏನಾಗ ಸೊ ಈಗ ಇದ್ರಾಗ ಏನ್ ಮಾಡ್ಬೇಕು ಇದ್ರಾಗ ಯಾವ್ದು ಮ್ಯಾಕ್ಸಿಮಮ್ ನಂಬರ್ ಅದ ಅದು ರಿಟರ್ನ್ ಮಾಡ್ಬೇಕು ಈಗ ಓಕೆ ಸೊ ಈಗ ಏನ್ ಮಾಡ್ತೀನಿ ಫಸ್ಟ್ r ಈಕ್ವಲ್ ಟು a of 5 ಹಾಕ್ತೀನಿ ಸೊ ಫಸ್ಟ್ ಏನ್ ಬಂತು ಈಗ ನಿಮಗೆ 5 ಬಂತು ಸೊ r ಈಕ್ವಲ್ ಟು ಏನ್ ಬಂತು 5 ಫಸ್ಟ್ ಇಂಡೆಕ್ಸ್ r ಒಳಗೆ ಹಾಕೋತೀವಿ ನಾವು ಓಕೆ ನೆಕ್ಸ್ಟ್ ಏನ್ ಮಾಡ್ತೀವಿ ನೆಕ್ಸ್ಟ್ ಇಂಡೆಕ್ಸ್ ಜೊತೆ ಚೆಕ್ ಮಾಡ್ಕೊತ ಹೋಗ್ತೀವಿ ಆ ಇಂಕ್ರಿಮೆಂಟ್ ಹಾಕೋತ ಹೋಗ್ತೀವಿ ನೆಕ್ಸ್ಟ್ ಇಂಡೆಕ್ಸ್ 4 is greater than 5 no ಓಕೆ 4 is greater than 5 ಇಲ್ಲಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ನೆಕ್ಸ್ಟ್ ಗೆ ಹೋಗ್ತೀವಿ ನೆಕ್ಸ್ಟ್ ಇಂಡೆಕ್ಸ್ 6 ಚೆಕ್ ಮಾಡ್ತೀವಿ 6 is greater than 5 yes 6 is greater than 5 ಅಂದ್ರೆ ಏನ ಸೈನ್ ಮಾಡ್ಕೊತೀವಿ ಈಗ r equal to 6 ಆಗ್ತದೆ ಓಕೆ ಮತ್ ನೆಕ್ಸ್ಟ್ ಇಂಡೆಕ್ಸ್ 6 ಚೆಕ್ ಮಾಡ್ತೀವಿ 6 is greater sorry 2 is greater than 6 no okay next 1 is greater than 6 no okay so last ಗೆ ಏನು ನಿಮ್ ಗ್ರೇಟೆಸ್ಟ್ ನಂಬರ್ ಬರ್ತದೆ ಈಗ r ರಿಟರ್ನ್ ಮಾಡ್ತದೆ ಸೊ r equal to 6 ಅಂತ ಹೇಳಿ ರಿಟರ್ನ್ ಮಾಡ್ತದೆ ಓಕೆ ಸೊ ಜಸ್ಟ್ ಫಸ್ಟ್ ಏನಂತಂದ್ರೆ ನಾವು ಫಸ್ಟ್ ಇಂಡೆಕ್ಸ್ ನ r ಒಳಗೆ ಹಾಕೊಂಡು r ನ ನೆಕ್ಸ್ಟ್ ಇಂಡೆಕ್ಸ್ ಜೊತೆ ನಾವು ಕಂಪೇರ್ ಮಾಡ್ಕೊತ ಹೋಗ್ತೀವಿ ಯಾವ್ದು ಇಂಡೆಕ್ಸ್ ಮತ್ತೆ ಯಾವ್ದಾದ್ರು ಹೆಚ್ಚಿಗೆ ಬಂತಂದ್ರೆ ಅದನ್ನ r ಒಳಗೆ ಹಾಕೋತೀವಿ ಓಕೆ ಮತ್ ನೆಕ್ಸ್ಟ್ ಚೆಕ್ ಮಾಡ್ಕೊತ ಹೋಗ್ತೀವಿ ಯಾವ್ದು ಮತ್ತೆ ಹೆಚ್ಚಿಗೆ ಬರ್ಲಿಲ್ಲ ಅಂದ್ರೆ r ಒಳಗೆ ಏನಿರುತ್ತೆ ಅದನ್ನ ರಿಟರ್ನ್ ಮಾಡ್ತೀವಿ ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಆಫ್ n ಮ್ಯಾಕ್ಸಿಮಮ್ ಅಂದ್ರೆ ಟೋಟಲ್ ನಂಬರ್ ಒಳಗೆ ಯಾವ್ದು ಮ್ಯಾಕ್ಸಿಮಮ್ ಅಂದ್ರೆ ಅದನ್ನ ರಿಟರ್ನ್ ಮಾಡ್ತೀವಿ ಕ್ಲಿಯರ್ ಆಯ್ತಾ ಪ್ಲೀಸ್ ರಿಪ್ಲೈ ಕ್ಲಿಯರ್ ಹಾ ಇದ್ರಾಗ ಬಹಳ ವೇಸ್ ಅದಾವ ನೀವು ಇದನ್ನ ಬರಕ ಓಕೆ ಮ್ಯಾಕ್ಸಿಮಮ್ ಆಫ್ m numbers you can write in many ways you just think and write okay so clear this one please reply clear everyone only 9 people has raised your hands what about others okay barkur ಕರೆಕ್ಟ್ ಹಾ ಇಡ್ತೀನಪ್ಪಿ ಅದು ಈ ಕಡೆ ಎಕ್ಸ್ಪ್ಲೇನ್ ಮಾಡಾಕತ್ತಿದ್ದೆ ಅದಕ್ಕೆ ಆ ಕಡೆ ಈ ಕಡೆ ಸರ್ತೀನಿ ಅದನ್ನ ಇಡ್ತೀನಿ ಹಾ ಓಕೆ ಇಡ್ತೀನಿ ಬರ್ಕು ಇದು ಮ್ಯಾಗಿನ ಆದ್ಮೇಲೆ ಇಡು ತಳಗ್ ಮಾಡ್ತೀನಿ ಒಂದ್ ಸ್ವಲ್ಪ
So maximum people attend agree because ADA is not a subject where I can say online. Okay. Online ನಾಗ ಹೇಳಂತ ಸಬ್ಜೆಕ್ಟ್ ADA ಅಲ್ಲ. ಓಕೆ. ಸೊ ಅಂದ್ರೂ ಟ್ರೈ ಮಾಡಿ ನಾ ಸ್ಲೋ ಆಗಿ ಹೇಳಾಕತ್ತೀನಿ, ಬಟ್ ಮಿಸ್ ಮಾಡ್ಕೋಬೇಡ್ರಿ, ಅಟೆಂಡ್ ಆಗ್ರಿ ನೀವು. ADA CN ಓಕೆನಾ ಥಿಯರಿ ಅದ, ಬಟ್ ಅವ್ರದ್ದು ಹೆವಿಯೆಸ್ಟ್ ಸಬ್ಜೆಕ್ಟ್ ಅದ ಅದು. ಸೊ ಇವೆಲ್ಲ ಆನ್ಲೈನ್ ಹೇಳಂತ ಕ್ಲಾಸಸ್ ಅಲ್ಲ. ಓಕೆ. ಸೊ ಬೆಟರ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ ಅಟೆಂಡ್ ಆಗಾಕ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡತ್ತೀನಿ ನಾ ಆನ್ಲೈನ್ ಹೇಳಾಕ. ಆಮೇಲೆ ನಾ ಫಾಸ್ಟ್ ಆಗಿ ಹೇಳಾಕತ್ತಿಲ್ಲ. ಓಕೆ, ಸ್ಲೋ ಹೇಳಾಕತ್ತೀನಿ. ಡೈಲಿ ಸ್ಮಾಲ್ ಟಾಪಿಕ್ಸ್ ಅಷ್ಟೇ ಕವರ್ ಮಾಡಾಕತ್ತೀನಿ. ಲೇಟ್ ಆದ್ರ ಆಗ್ಲಿ, ಬಿಕಾಸ್ ಇದು ಸಿಲೆಬಸ್ ದೊಡ್ಡದಿಲ್ಲ, ಸಣ್ಣದದ. ಓಕೆ, ನಮಗ ರೆಗ್ಯುಲರ್ ಕ್ಲಾಸಸ್ ಒಳಗ 2 months ನ ಮುಗಿಯಂತ ಸಬ್ಜೆಕ್ಟ್ ಅದ ಇದು. ಸೊ ಸ್ಲೋನೇ ಹೇಳಾಕತ್ತೀನಿ, ಬಟ್ ನೀವು ಸ್ವಲ್ಪ ರೆಗ್ಯುಲರ್ಲಿ ಅಟೆಂಡ್ ಆಗ್ರಿ, so that it will understand. ಇಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇದು ಆನ್ಲೈನ್ ಹೇಳಂತ ಸಬ್ಜೆಕ್ಟ್ ಅಲ್ಲ ಇದು. ಇಟ್ ನೀಡ್ಸ್ ಇಂಟರಾಕ್ಷನ್. ಓಕೆ, ಸೊ ಇಂಟರಾಕ್ಷನ್ ಇದ್ರನ್ನ ಇದು ಸಬ್ಜೆಕ್ಟ್ ತಿಳಿತದೆ. ಬಟ್ ಅಂದ್ರೂ ನಾನು ಟ್ರೈ ಮಾಡಾಕತ್ತೀನಿ, ನೀವು ಟ್ರೈ ಮಾಡ್ರಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ತಿಳಿಯಾಕತ್ತದಲ್ಲ? ಓಕೆ, ಫಿನಿಶ್ ಆದ್ರೂ ಸಾಕು ಮಾಡೋಣ. ನೆಕ್ಸ್ಟ್ ಕ್ಲಾಸಿಗೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ತಗೋಣ. ನಾಳೆ ಪರ್ಫಾರ್ಮೆನ್ಸ್ ಅನಲೈಸಿಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಟುಮಾರೋ ಐ ಹ್ಯಾವ್ ಕ್ಲಾಸ್ ಫಾರ್ ಯು. ಇರ್ಬೇಕಾ? ಓಕೆ, ಅದ ನಾಳೆ ಕ್ಲಾಸ್ ಅದ. ನಾಳೆ ಪರ್ಫಾರ್ಮೆನ್ಸ್ ಅನಲೈಸಿಸ್ ಸ್ಟಾರ್ಟ್ ಮಾಡ್ತೀನಿ, ಅದಾದ್ಮೇಲೆ ಮತ್ತೆ ಎಕ್ಸಾಂಪಲ್ಸ್ ಹೋಗೋಣ. ಸೊ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಹೆಂಗ್ ಅನಲೈಸ್ ಮಾಡ್ಬೇಕಂತ ಹೇಳಿ. ಓಕೆ, ವಿಲ್ ಸ್ಟಾಪ್ ಟುಡೇ. ಸ್ಟಾರ್ಟ್ ಮಾಡೋಣ ಇವ್ 2 ಎಕ್ಸಾಂಪಲ್ಸ್. ನಾಳೆ ಪರ್ಫಾರ್ಮೆನ್ಸ್ ಅನಲೈಸಿಸ್ ಟಾಪಿಕ್ ಹೇಳ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮಿನೇಷನ್ ಆಲ್ಸೋ. ಸೊ ಅಟೆಂಡ್ ಆಗ್ರಿ. ಅದು ತಿಳಿದ್ರೇನೆ ಮುಂದಿನ ಚಾಪ್ಟರ್ಸ್ ಎಲ್ಲ ತಿಳಿತದೆ ನಿಮಗೆ. ಪರ್ಫಾರ್ಮೆನ್ಸ್ ಅನಲೈಸಿಸ್. ಓಕೆ, ಅಲ್ಲೇ ನೀವು ಸ್ಪೇಸ್ ಕಾಂಪ್ಲಿಸಿಟಿ ಹೆಂಗ್ ಮಾಡ್ತೀರಿ, ಟೈಮ್ ಕಾಂಪ್ಲಿಸಿಟಿ ಹೆಂಗ್ ಮಾಡ್ತೀರಿ, ಅನಲೈಸ್ ಹೆಂಗ್ ಮಾಡ್ಬೇಕಂದ್ರೆ ಎಲ್ಲಾ ಅಲ್ಗಾರಿದಮ್ಸ್ ಕೊಟ್ಟಿದ್ದೊಳಗ ಹೆಂಗ್ ಅನಲೈಸ್ ಮಾಡ್ಬೇಕಂತ ಹೇಳಿ ಇಂಪಾರ್ಟೆಂಟ್ ಟಾಪಿಕ್ ಅದ. ಅದು ತಿಳಿತಂದ್ರೆ ನೆಕ್ಸ್ಟ್ ಚಾಪ್ಟರ್ಸ್ ಎಲ್ಲ ನಿಮಗ್ ತಿಳಿತದಿಲ್ಲ ಅಂದ್ರೆ ತಿಳಿಯಂಗಿಲ್ಲ. ಸೊ ಪ್ಲೀಸ್ ಅಟೆಂಡ್ ಟುಮಾರೋಸ್ ಕ್ಲಾಸ್. ಓಕೆ, ಸೊ ಅದಾದ್ಮೇಲೆ ಮತ್ತೆ ಎಕ್ಸಾಂಪಲ್ಸ್ ಹೋಗೋಣ ಅಂತ. ನಾಳೆ 2 to 3 days ತಗೋತದ ಅನಲೈಸ್, ಪರ್ಫಾರ್ಮೆನ್ಸ್ ಅನಲೈಸಿಸ್ ಅಂತ ಹೇಳಿ. ಇಂಪಾರ್ಟೆಂಟ್ ಟಾಪಿಕ್ ಆಲ್ಸೋ. ಪ್ಲೀಸ್ ಅಟೆಂಡ್. now you are understanding the subject. at least idea ಬಂದದ ಇದ್ರ ಮೇಲೆ. ಪ್ಲೀಸ್ ರಿಪ್ಲೈ. ಇನ್ನಾನು ಇದು ಏನ್ ಸಬ್ಜೆಕ್ಟ್ ಅಂತ ತಿಳಿಲಾರ್ದವ್ರು ಯಾರದಿರಿ? ಫಸ್ಟ್ ಇದು ಸಬ್ಜೆಕ್ಟ್ ಇನ್ನಾತನ ತಿಳಿಯಾಕದಿಲ್ರಿ ನಮಗ್ ಅನ್ನೋರು ಯಾರದಿರಿ? ಅದ್ ಅವ್ರು ಹೇಳ್ರಿ ಫಸ್ಟ್. ಇನ್ನ ಸಬ್ಜೆಕ್ಟ್ ಇನ್ನತನ ತಿಳಿಯಾಕತಿಲ್ರಿ ಅನ್ನೋರು ಇನ್ನ ಯಾರದಿರೇನು ಅಂತವ್ರು ಇದ್ರೆ ಪ್ಲೀಸ್ ರೆಸೊರೆನ್ಸ್. ತಿಳಿಯಾಕತ್ತದ ಎಲ್ಲಾರ್ಗು? ಐ ಹೋಪ್ ನೀವು ಯಾರು ರಿಪ್ಲೈ ಮಾಡತ್ತಿಲ್ಲ ಅಂದ್ರೆ ತಿಳಿಯಾಕತ್ತದ ಅಂತ ತಿಳ್ಕೊತೀನ ಆಸ್ ಪರ್ ಯುವರ್ ರಿಪ್ಲೈ. ಸೊ ಅಂಡರ್ಸ್ಟ್ಯಾಂಡಿಂಗ್ ನಾವು. ಈಗ ಹೇಳ್ರಿ, ಎಲ್ಲಾರ್ಗು ತಿಳಿಯಾಕತ್ತದ? ಓಕೆ, 10 peoples ಅಂಡರ್ಸ್ಟ್ಯಾಂಡ್ ಆಗತ್ತೆ. ಸುಷ್ಮಾ ಲಿಟಲ್ ಬಿಟ್ ಅಂಡರ್ಸ್ಟ್ಯಾಂಡ್ ಆಗತ್ತದ. ಓಕೆ, ಏನ್ ಪ್ರಾಬ್ಲಮ್ ಆಗತ್ತೆ ಸುಷ್ಮಾ? ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ಸುಷ್ಮಾ you can unmute yourself. Where you are facing the problem, otherwise just message there. ಏನ್ ಲಿಟಲ್ ಬಿಟ್ ಅಂದ್ರೆ ಏನ್ ಪ್ರಾಬ್ಲಮ್ ಆಗತ್ತದ? ಈಗ ಏನೇನ್ ಟಾಪಿಕ್ಸ್ ಆಗ್ಯಾವ ಅನ್ಸುತ್ತೆ ಹೇಳ್ತೀನಿ ನೋಡ್ರಿ. ಅಲ್ಗಾರಿದಮ್ ಡೆಫಿನೇಷನ್. ಓಕೆ, ಆಮೇಲೆ ಅಲ್ಗಾರಿದಮ್ ಮತ್ತೇನ್ ನೋಡಿದ್ವಿ? ಸುಡೋಕೋಡ್ ಡೆಫಿನೇಷನ್, ಡಿಫರೆನ್ಸ್ ಬಿಟ್ವೀನ್ ಅಲ್ಗಾರಿದಮ್ ಅಂಡ್ ಸುಡೋಕೋಡ್, ಆಮೇಲೆ ಸುಡೋಕೋಡ್ ಕನ್ವೆನ್ಷನ್ಸ್ ಅಂಡ್ ಎಕ್ಸಾಂಪಲ್ಸ್ ಆಫ್ ಸುಡೋಕೋಡ್ ಅಂಡ್ ಅಲ್ಗಾರಿದಮ್. 5 topics ಅದಾವ. One is algorithm definition, pseudocode definition. Second one, difference between algorithm and pseudocode. Third one, convention, pseudocode convention. 10 points ಅದಾವ. ಓಕೆ, ಆಮೇಲೆ examples just ಇವತ್ತು ಸ್ಟಾರ್ಟ್ ಮಾಡಿವಿ ನಾವು. ಓಕೆ, ಅಲ್ಗಾರಿದಮ್ ಕನ್ಫ್ಯೂಷನ್ ಆಗಕತ್ತಿತ್ತ ಅಂತಂದ್ರೆ ಪ್ಲೀಸ್ ರೆಫರ್ ಯುವರ್ ಸಿ ಪ್ರೋಗ್ರಾಮಿಂಗ್. ಓಕೆ, ನಾ ಪೆಲಾನು ಹೇಳಿ ನಿಮಗ್ ಸ್ಟಾರ್ಟಿಂಗ್ ಹೇಳಿನಿ. ಒಂದ್ಸತಿ ಎಲ್ಲಾರು ಸಿ ಪ್ರೋಗ್ರಾಮಿಂಗ್ ನಾಗಿಂದ ಅಲ್ಗಾರಿದಮ್ಸ್ ರೆಫರ್ ಮಾಡ್ಕೊಂಡು ಈ ಕ್ಲಾಸ್ ಅಟೆಂಡ್ ಆಗ್ರಿ ಅಂತ ಹೇಳಿ. ಓಕೆ, ಅಲ್ಗಾರಿದಮ್
ಕನ್ಫ್ಯೂಷನ್ ಆಗತ್ತಿತ್ತಂದ್ರ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಹಿಂದ ಏನ್ ಅಲ್ಗೊರಿದಮ್ಸ್ ಬರ್ಸಾರಲ್ಲ ಸಿ ಪ್ರೋಗ್ರಾಮ್ನಾಗ ಅವನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಅನಲೈಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಕ್ಕಿಂತ ಅನಲೈಸ್ ಮಾಡ್ರಿ ಹೆಂಗ್ ಅಲ್ಗೊರಿದಮ್ ನಾವ್ ಬರಾಕತ್ತೀವಿ ಅಂತ ಹೇಳಿ. ಓಕೆ, ಸೊ ಅದನ್ನ ಒಂದ್ ಸ್ವಲ್ಪ ನೀವು ವರ್ಕ್ ಮಾಡಿದ್ರಂದ್ರೆ ಅಲ್ಗೊರಿದಮ್ ಕನ್ಫ್ಯೂಷನ್ ಆಗಂಗಿಲ್ಲ. ಬಿಕಾಸ್ ದಿಸ್ ಸಬ್ಜೆಕ್ಟ್ ಇಸ್ ಬೇಸ್ಡ್ ಆನ್ ಅಲ್ಗೊರಿದಮ್ ಇಟ್ಸೆಲ್ಫ್. ಅಲ್ಗೊರಿದಮ್ ಇಲ್ಲ ಅಂದ್ರೆ ಆಡ ಸಬ್ಜೆಕ್ಟೇ ಇಲ್ಲ. ಅದ್ರ ಸಲಾಗಿ ಅಲ್ಗೊರಿದಮ್ ನ ಒಂದ್ ಸ್ವಲ್ಪ ಹಿಂದಿನ ರಿವೈಸ್ ಮಾಡ್ರಿ. ಅಲ್ಗೊರಿದಮ್ ಸ್ಟೆಪ್ಸ್ ಏನದ ಅವ್ನ್ ರಿವೈಸ್ ಮಾಡ್ರಿ. ಅಲ್ಗೊರಿದಮ್ ಹೆಂಗ್ ಬರಿಬೇಕ ಅನ್ನೋದ್ ಸ್ವಲ್ಪ ಅನಲೈಸ್ ಮಾಡ್ರಿ. ಓಕೆ, so then you will easily write the algorithms. Okay, ಹಂಗೇನಾದ್ರೂ ಇನ್ನ ಪ್ರಾಬ್ಲಮ್ ಅಂತಕತ್ತಿತ್ತು ಅಂದ್ರೆ ಯು ಕ್ಯಾನ್ ಆಸ್ಕ್ ಮೀ, ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ, ಎನಿ ಟೈಮ್ ಮಾಡ್ರಿ. ಓಕೆ, ಸೊ ಮಾಡಿ ನಾ ರಿಪ್ಲೈ ಮಾಡಿದ್ದಿಲ್ಲ ಅಂತಂದ್ರೆ ಆಮೇಲೆ ಮಾಡ್ತೀನಿ. ಓಕೆ, ಬಿಕಾಸ್ ನಿಮ್ ಕ್ಲಾಸ್ ಒಳಗ ನನ್ ನೆಟ್ ಖಲಾಸ್ ಆಗತ್ತದ, ಫಿನಿಶ್ ಆಗತ್ತದ. ಓಕೆ, 2 ಕ್ಲಾಸ್ 2-3 ಕ್ಲಾಸ್ ಆಗ್ತದೆ. ಎಲ್ಲಾದ್ರು ಕ್ಲಾಸ್ ತಗೊಂಡು ಅದನ್ನ ಅಪ್ಲೋಡ್ ಮಾಡೋದ್ರಾಗೆ ಡೈಲಿ ಫಿನಿಶ್ ಆಗತ್ತದ. ವಾಟ್ಸಪ್ ನಾಗ ಜಾಸ್ತಿ ಚೆಕ್ ಮಾಡಕತ್ತಿಲ್ಲ. ಸೊ ಅದ್ರ ಸಲಾಗಿ ನಾ ಏನಾದ್ರು ವಾಟ್ಸಪ್ ನಾಗ ಚೆಕ್ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಡೈರೆಕ್ಟ್ಲಿ ಕಾಲ್ ಮಾಡ್ಬಿಡ್ರಿ. ಓಕೆ, ಸೊ ಏನೇ ಪ್ರಾಬ್ಲಮ್ ಇದ್ರೆ ಕೇಳ್ರಿ. ಓಕೆ, ಸೊ ವಿಲ್ ಸ್ಟಾಪ್ ನೌ. Please attend the tomorrow's class with the maximum numbers. Most important topic, performance analysis. Okay, so ಇದನ್ನ ತಿಳಿದ್ರನ ನಿಮಗೆ ನೆಕ್ಸ್ಟ್ ಸಬ್ಜೆಕ್ಟ್, ನೆಕ್ಸ್ಟ್ ಟಾಪಿಕ್ಸ್, ನೆಕ್ಸ್ಟ್ 4 ಯೂನಿಟ್ಸ್ ಎಲ್ಲ ತಿಳಿತದೆ. ಇಲ್ಲ ಅಂದ್ರೆ ನೆಕ್ಸ್ಟ್ 4 ಯೂನಿಟ್ಸ್ ತಿಳಂಗಿಲ್ಲ. ಓಕೆ, ಓಕೆ, so have a good day. Be safe. Thank you all.